Hello, boys and girls. Welcome to Single School online classes. Today, I am dealing with second language, that is Kannada students. ನೋಡ್ರಿ ನಿಮಗೆಲ್ಲರಿಗೂ ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷ್ ಕಲಿಸಬೇಕು. ಯಾಕಂದರೆ ಒಮ್ಮೆಲೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಈ ತೆಗೆದುಕೊಳ್ಳುವಂಥ ವಿಷಯ ಏನಂದರೆ, ಇವತ್ತು ನಾನು ರಿಪೋರ್ಟೆಡ್ ಸ್ಪೀಚ್ ಅನ್ನುವಂಥ ಒಂದು ಟಾಪಿಕನ್ನು ತಗೊಳ್ತೀನಿ. ಇದು SSLCಗೆ 2 ಅಂಕಗಳ ಒಂದು ಪ್ರಶ್ನೆ ಇರ್ತದೆ. ಈ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು, ಇವುಗಳನ್ನು ಯಾವ ರೀತಿಯಾಗಿ ನಾವು ಬದಲಾವಣೆ ಮಾಡ್ತೀವಿ. ಡೈರೆಕ್ಟ್ ವಿತ್ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ನೇರವಾಗಿ ಮಾತನಾಡೋದಕ್ಕೆ ಡೈರೆಕ್ಟ್ ಸ್ಪೀಚ್ ಇರ್ತೀವಿ, ಮತ್ತು ಪರೋಕ್ಷವಾಗಿ ಮಾತನಾಡೋದಕ್ಕೆ ನಾವು ಇಂಡೈರೆಕ್ಟ್ ಸ್ಪೀಚ್ ಇರ್ತೀವಿ. ಇಲ್ಲಿ ನಾವು ಸಾಮಾನ್ಯವಾಗಿ 5 ಪ್ರಕಾರದ ವಾಕ್ಯಗಳನ್ನು ನಾವು ತಿಳ್ಕೊಬೇಕಾಗ್ತದೆ. ಈಗಾಗಲೇ ನೀವು ಈ 5 ಪ್ರಕಾರದ ವಾಕ್ಯಗಳು ಯಾವುದೊಂದು ಕಲ್ಪನೆ ನಿಮಗೆ ಬಂದಿರಬೇಕು. ಒಂದನೇದು ಈಗ ನೋಡಿರಿ, ಪಾಸಿಟಿವ್ ವಾಕ್ಯಗಳು. ಎರಡನೇದು ನೆಗೆಟಿವ್ ವಾಕ್ಯಗಳು. ಮೂರನೇದು ಇಂಟ್ರಾಗೇಟಿವ್ ವಾಕ್ಯ. ಆಮೇಲೆ ಎಕ್ಸ್ಪ್ಲನೇಟರಿ. ಇಂಟ್ರಾಗೇಟಿವ್ದಲ್ಲಿ 2 ಪ್ರಕಾರದ ವಾಕ್ಯಗಳು ಇರ್ತಾವೆ. ಆ 2 ಪ್ರಕಾರಗಳು, ಒಂದು ಆಕ್ಸಿಲರಿ ವರ್ಬ್ಗಳನ್ನು ಉಪಯೋಗ ಮಾಡಿ ಪ್ರಶ್ನೆಗಳನ್ನು ಕೇಳೋದು, ಇನ್ನೊಂದು WHಗಳನ್ನು ಉಪಯೋಗ ಮಾಡಿ ಪ್ರಶ್ನೆಗಳನ್ನು ಕೇಳೋದು. ಈ ಎಲ್ಲ ಪ್ರಕಾರದ ವಾಕ್ಯಗಳನ್ನು ನಾವು ನೇರವಾಗಿ ಮಾತಾಡ್ತೀವಿ. ಅವುಗಳನ್ನು ನಾವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿಯೂ ಅವುಗಳನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ಉದಾಹರಣಾರ್ಥವಾಗಿ ನಾವು ಅನೇಕ ವಾಕ್ಯಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇಂಗ್ಲೀಷ್ನಲ್ಲಿ ವಿ ಕ್ಯಾನ್ ರಿಪೋರ್ಟ್ ದಿ ವರ್ಡ್ಸ್ ಆಫ್ ದ ಸ್ಪೀಕರ್ ಇನ್ 2 ways. ಆ ಮಾತನಾಡುವವನ ಮಾತುಗಳನ್ನು ನಾವು 2 ರೀತಿಯಲ್ಲಿ ನಾವು ರಿಪೋರ್ಟ್ ಮಾಡ್ತೀವಿ. ಒಂದನೇದು, ವಿ ಮೇ ಕೋಟ್ ಹಿಸ್ ಆ್ಯಕ್ಚುಯಲ್ ವರ್ಡ್ಸ್. ನಾವು ಅವನ ನೇರವಾಗಿ ಮಾತನಾಡಿದ್ದನ್ನು ಆ್ಯಕ್ಚುಯಲ್ ವರ್ಡ್ಸ್ಗಳನ್ನು ಕೋಟ್ ಮಾಡ್ತೀವಿ, ಅದಕ್ಕೆ ಡೈರೆಕ್ಟ್ ಸ್ಪೀಚ್ ಅಂತೀವಿ. ಆಮೇಲೆ ಎರಡನೇದು, ವಿ ಮೇ ರಿಪೋರ್ಟ್ ವಾಟ್ ಈಸ್ ಸೆಡ್ ವಿದೌಟ್ ಕೋಟಿಂಗ್ ಹಿಸ್ ಆ್ಯಕ್ಚುಯಲ್ ವರ್ಡ್ಸ್. ಅವನ ಆ್ಯಕ್ಚುಯಲ್ ವರ್ಡ್ಸ್ ಏನಿದಾವ ಅವುಗಳನ್ನು ಹೇಳದೆ ನಾವು ಬೇರೆ ರೀತಿಯಾಗಿ ಅವುಗಳನ್ನು ಹೇಳುವುದೇ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅನ್ಬೋದು. ಇಲ್ಲಿ ಉದಾಹರಣೆ ನಾನು ಕೊಟ್ಟಿದ್ದೀನಿ. ಒಂದು, ರಾಮ ಸೈಡ್, ರಾಮ ನೇರವಾಗಿ ಅಂತಾನೆ. ಅವುಗಳಿಗೆ ಇಲ್ಲಿ ಇನ್ವರ್ಟೆಡ್ ಕಾಮಾ ಅವತರಣಿಕೆ ಚಿಹ್ನದಲ್ಲಿ ಇದ್ದಂತಹ ವಾಕ್ಯ ಅದು ನೇರವಾಗಿ ರಾಮ ಅಂದಿದ್ದಿರ್ತದೆ. ಐ ಆಮ್ ಬಿಸಿ ಟುಡೇ ಅಂತ. ಈ ಐ ಆಮ್ ಬಿಸಿ ಟುಡೇ ಒಬ್ಬರ ಮುಂದೆ ಅಂದಾಗ ಅವನು ಹೋಗಿ ಬೇರೆಯವ್ರ ಮುಂದೆ ಹೇಳುವಾಗ ಏನು ಬದಲಾವಣೆಗಳಾಗ್ತಾವಪ್ಪ ಅಂತಂದ್ರೆ, ಇಲ್ಲಿ ರಾಮ, ಇಲ್ಲಿ ಆಯ್ದವ ರಾಮ ಇದ್ದಾನೆ, ಅವ ಆಗ್ತಾನೆ. ಆ್ಯನ್ ಇದ್ದಿದ್ದು ಇಲ್ಲಿ ವರ್ತಮಾನ ಕಾಲ ಇದ್ದಿದ್ದೆಲ್ಲ ಭೂತಕಾಲಗಳಾಗ್ತವೆ, ಅದಕ್ಕೆ ಇಲ್ಲಿ ಆ್ಯನ್ ಇದ್ದಿದ್ದು ವಾಸ್ ಆಗ್ತದೆ. ಅಲ್ಲಿಂದ ಟುಡೇ ಇದ್ದಿದ್ದು ದ್ಯಾಟ್ ಡೇ ಆಗ್ತದೆ. ಹಾಗೆ ಇಲ್ಲಿ ನಾವು ಇದನ್ನು ಪರಿವರ್ತನೆ ಮಾಡಬಹುದು. ರಾಮ ಸೆಡ್ ಅನ್ನೋದು ರಾಮ ಸೆಡ್ ದ್ಯಾಟ್ ಹಿ ವಾಸ್ ಬಿಸಿ ದ್ಯಾಟ್ ಡೇ. ನೋಡಿ, ಇನ್ನೊಮ್ಮೆ ರಾಮ ಸೆಡ್ ದ್ಯಾಟ್ ಅನ್ನುವಂಥ ಪದವನ್ನು ಬಳಕೆ ಮಾಡಬೇಕು. ದ್ಯಾಟ್ ಯಾಕೆ ಆಗ್ತಿರುತ್ತಂದ್ರೆ, ಇಲ್ಲಿ ರಾಮನು ಹೇಳಿದ್ದೇನೆಂದರೆ ಅಂದಾಗ ರಾಮ ಸೆಡ್ ದ್ಯಾಟ್ ಹಿ ವಾಸ್ ಬಿಸಿ ದ್ಯಾಟ್ ಡೇ. ಅದರಂತೆ ಹಿ ಸೆಡ್ ಟು ಮೀ, ಅವನು ನನಗಂದ. ಇಲ್ಲಿ ಸೆಡ್ ಟು ಮೀ ಅಂದಾಗ ಇಲ್ಲಿ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಇದ್ದಾಗ ನಾವು ಟೋಲ್ಡ್ ಅನ್ನುವಂಥ ಪದವನ್ನು ರಿಪೋರ್ಟಿಂಗ್ ವರ್ಬ್ದಲ್ಲಿ ಉಪಯೋಗ ಮಾಡ್ತೀವಿ. He told me that I ಯಾರಲ್ಲಿ ಹೀನೇ ಆಗ್ತಾನೆ. He told me that he was going home. Simple. ಆಮೇಲೆ ನೆಕ್ಸ್ಟ್, my father said it is time to work hard. ಇಲ್ಲಿ ಸಾಮಾನ್ಯವಾಗಿ my father said to me ಅನ್ಬೋದು, my father advised me ಅನ್ಬೋದು. my father said ಏನು ಹೇಳಿದ್ರು, that it was time to work hard. ಇಲ್ಲಿ ಕ್ರಿಯೆಗಳನ್ನು ನಾವು ಭೂತಕಾಲಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಯಾವಾಗ ಈ ರಿಪೋರ್ಟಿಂಗ್ ವರ್ಕ್ ಏನಿದೆ, ಇದು ಸೈಡ್ ಅನ್ನುವಂಥದ್ದು, ಇಲ್ಲಿ ಸೈಡ್ ಅನ್ನುವಂಥದ್ದು, ಇವು ಭೂತಕಾಲದಲ್ಲಿ ಇದ್ದಾಗ ಮಾತ್ರ ನಾವು ಇವುಗಳನ್ನು, ಇಲ್ಲಿರುವಂತಹ ಕ್ರಿಯೆಗಳನ್ನು ಭೂತಕಾಲದಲ್ಲಿ ಪರಿವರ್ತನೆ ಮಾಡ್ತೀವಿ. ಇಲ್ಲಿ ಸಾಮಾನ್ಯವಾಗಿ ಐ ಆಮ್ ಗೋಯಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಇದನ್ನು ಪ್ರೆಸೆಂಟ್ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು.
ಸಾಮಾನ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದದ್ದನ್ನು ಸಿಂಪಲ್ ಪಾಸ್ಟ್ ಮಾಡಬೇಕು. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದನ್ನು ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮಾಡಬೇಕು. ಸಿಂಪಲ್ ಪಾಸ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟೇ ಆಗ್ತದೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗ್ತದೆ. ಆಮೇಲೆ ಇಲ್ಲಿ ಇನ್ನೊಂದು ವಿಲ್ ಇದ್ರೆ ವುಡ್ ಇರಬೇಕು. ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್ ಈ ರೀತಿ ಮಸ್ಟ್ ಇದ್ರೆ ಮಸ್ಟೇ ಉಳಿತದೆ. ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಅವುಗಳನ್ನು ಪರಿವರ್ತನೆ ಮಾಡುವಾಗ ಐ ವಿಲ್ ಗೋ ಟು ಸ್ಕೂಲ್ ಅಂತ ಟೀಚರ್ ಹೇಳಿದರು. ದ ಟೀಚರ್ ಸೇಡ್ ದ್ಯಾಟ್ ಹಿ ವುಡ್ ಗೋ ಟು ಸ್ಕೂಲ್. ಅಲ್ಲಿ ವಿಲ್ ಬದಲಿ ವುಡ್ ಆಗ್ತದೆ. ಶುಡ್, ಶಾಲ್ ಬದಲಿ ಶುಡ್ ಆಗ್ತದೆ. ಕ್ಯಾನ್ ಇದು ಕುಡ್ ಆಗ್ತದೆ. ಐ ಕ್ಯಾನ್ ಜಂಪ್ 5 meters ಅಂದಾಗ ಐ ಕುಡ್ ಜಂಪ್, ಹಿ ಕುಡ್ ಜಂಪ್ ಅನ್ನುವಂಥದ್ದು ನಾವು ತಗೋತೀವಿ. ಅಲ್ಲಿ ಯಾವ್ಯಾವ ಬದಲಾವಣೆ ಆಗ್ತಾವಪ್ಪ ಅಂದ್ರೆ ಪ್ರೊನೌನ್ಗಳ ಬದಲಾವಣೆ ಆಗ್ತವೆ. ಆಮೇಲೆ ಕಾಲಗಳ ಬದಲಾವಣೆ. ಕಾಲಗಳನ್ನು ಪ್ರೆಸೆಂಟ್ ಇದ್ದದ್ದು ಎಲ್ಲ ಪಾಸ್ಟ್ ಆಗ್ತವೆ. ಯಾವುದೇ ಇರಲಿ, ಪ್ರೆಸೆಂಟ್ ಸಿಂಪಲ್ ಇರಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಇರಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರಲಿ, ಅವೆಲ್ಲವೂ ಪಾಸ್ಟ್ನಲ್ಲಿ ಅದೇ ರೀತಿಯಾದಂಥ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ನಾವು ಇನ್ನೊಂದು ಏನು ನೋಡಿ ವಿಚಾರ ಮಾಡಬೇಕಂತಂದ್ರೆ, ಇಲ್ಲೇ ಈಗಾಗಲೇ ಮುಂದೆ ನಾನು ಸಾಕಷ್ಟು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ. ನೀವು ಭಾಳ ಅವುಗಳನ್ನು ನೆನಪಿಡಬೇಕು. ಮತ್ತು ಇಲ್ಲಿ ನೋಡ್ರಿ, ಡೈರೆಕ್ಟ್ರಿಂದ ಇಂಡೈರೆಕ್ಟ್ ಮಾಡುವಾಗ ರಿಪೋರ್ಟಿಂಗ್ ವರ್ಕ್ ಆಮೇಲೆ ಪ್ರೆಸೆಂಟ್ದಾಗಿತ್ತಂದ್ರೆ, ಫ್ಯೂಚರ್ದಾಗಿತ್ತಂದ್ರೆ ಈ ಒಳಗಿನ ಕಾಲಗಳ ಬದಲಾವಣೆ ಆಗ್ತದಲ್ಲ, ಬರೇ ಸರ್ವನಾಮಗಳಷ್ಟೇ ಬದಲಾವಣೆ ಆಗ್ತಾವ. ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಇವುಗಳನ್ನ ನೋಡೋಣ. ಇಲ್ಲಿ ಯಾವ ಉದಾಹರಣೆಗಳನ್ನು ನಿಮ್ಗೆ ಹೇಳಿದಂತೆ ಈಗಾಗಲೇ ಎಷ್ಟು ಪ್ರಕಾರದ ವಾಕ್ಯಗಳನ್ನು ನಾವು ಡೈರೆಕ್ಟ್ನಿಂದ ಇಂಡೈರೆಕ್ಟ್ ಮಾಡ್ತೀವಿ ಅನ್ನೋ ಕಲ್ಪನೆ ಇಲ್ಲಿ ನೋಡ್ರಿ. ಮೊದಲನೇದು ಇಂಪರೇಟಿವ್ ಸೆಂಟೆನ್ಸ್. ಸಾಮಾನ್ಯವಾಗಿ ಕನ್ನಡದಲ್ಲಿ ಅದನ್ನ ಆಜ್ಞಾರ್ಥಕ ವಾಕ್ಯ ಅಂತಾರೆ. ಅದು ಆಜ್ಞಾರ್ಥಕ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರ್ತಾವಲ್ಲ. ಅದರೊಳಗೆ ಇಂಪರೇಟಿವ್ ಸೆಂಟೆನ್ಸ್ ಒಳಗೆ ರಿಕ್ವೆಸ್ಟ್ ಬರ್ತದೆ, ಅಡ್ವೈಸ್ ಬರ್ತದೆ, ಆರ್ಡರ್ ಬರ್ತದೆ, ಕಮಾಂಡ್ ಬರ್ತದೆ. ಹೀಗೆಲ್ಲ ಇಂಪರೇಟಿವ್ ಸೆಂಟೆನ್ಸ್ ನಾವು ಬರೀ ಆಜ್ಞಾರ್ಥಕ ವಾಕ್ಯ ಅಷ್ಟೇ ಅನ್ನಂಗಿಲ್ಲ. ಇಂಗ್ಲೀಷ್ನಲ್ಲಿ ಇವುಗಳಿಗೆಲ್ಲ ಅಡ್ವೈಸ್, ಡಾಕ್ಟರ್ ಅಡ್ವೈಸ್, ಯಾರೋ ಟೀಚರ್ ಅಡ್ವೈಸ್, ಮೈ ಫಾದರ್ ಅಡ್ವೈಸ್ ಮೀ ಟು ಸ್ಟಡಿ ಹಾರ್ಡ್. ಹೀಗೆ ಅಡ್ವೈಸ್ ಮಾಡ್ಬೋದು. ರಿಕ್ವೆಸ್ಟ್ ಮಾಡ್ತೀವಿ, ಪ್ಲೀಸ್ ಕಮ್ ಹಿಯರ್, ರಿಕ್ವೆಸ್ಟ್ ಮಾಡ್ತೀವಿ. ಆಮೇಲೆ ಆರ್ಡರ್ ಮಾಡ್ತೀವಿ, ಶೂಟ್ ಎಟ್ ದಿ ಎನಿಮಿ, ಚೈನೀಸ್ ಎನಿಮಿ ಅಂತೀವಿ. ಈ ರೀತಿಯಾಗಿ ಇರುವಂಥ ವಾಕ್ಯಗಳು. ಅಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಒಳಗೆ ಅಲ್ಲಿ ಸಬ್ಜೆಕ್ಟ್ ಇರಂಗಿಲ್ಲ. ಓನ್ಲಿ ಆರ್ಡರ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು. ಪ್ಲೀಸ್ ಕಮ್ ಹಿಯರ್ ಅಂದ್ರೆ ಪ್ಲೀಸ್ ಯು ಕಮ್ ಹಿಯರ್ ಅನ್ನಂಗೆ ಅದರ ಅರ್ಥ. ಡೋಂಟ್ ಗೋ ದೇರ್, ಡೋಂಟ್ ಗೋ ಯು ಗೋ ದೇರ್ ಅನ್ನಂಗೆ. ಹಾಗೆ ನೆಗೆಟಿವ್ಗಳಲ್ಲೂ ನಾವು ಇಂಪರೇಟಿವ್ ಸೆಂಟೆನ್ಸ್ಗಳನ್ನು ಕಲಿಬೇಕಾಗ್ತದೆ. ಇಲ್ಲಿ ಕೆಲವು ಇಂಪರೇಟಿವ್ ಸೆಂಟೆನ್ಸ್ಗಳನ್ನು ಇವತ್ತೇ ಕೊಟ್ಟಿದ್ದೀನಿ. ನಾಳೆ ಬೇರೆ ಬೇರೆ ಪ್ರಕಾರದ ವಾಕ್ಯಗಳನ್ನು ನಾವು ಡೈರೆಕ್ಟ್ಲಿಂದ ಇಂಡೈರೆಕ್ಟ್ ಮಾಡಬೇಕು. ಅವುಗಳನ್ನು ನಾವು ನಾಳೆ ನೋಡೋಣ. ಇವತ್ತು ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಪ್ರಕಾರಗಳು, ಸೆಂಟೆನ್ಸ್ ಪ್ರಕಾರಗಳು. ಇಂಪರೇಟಿವ್ ಸೆಂಟೆನ್ಸ್, ಅದರಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಸೆಂಟೆನ್ಸ್. ಆಮೇಲೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ನಾವು ಇಲ್ಲಿ ಇಂಟರಾಗೇಟಿವ್ ಸೆಂಟೆನ್ಸ್ನಲ್ಲಿ 2 ಪ್ರಕಾರದ ಸೆಂಟೆನ್ಸ್ಗಳನ್ನು ನಾವು ನೋಡ್ತೀವಿ. ಆಕ್ಸಿಲರಿ ವರ್ಬ್ಗಳನ್ನು ಪ್ರಾರಂಭದಲ್ಲಿ ಇಟ್ಟು ಮಾಡುವಂಥ ಕೆಲವು ಪ್ರಶ್ನಾರ್ಥಕಗಳು, ಆಮೇಲೆ WHಗಳನ್ನು ಇಟ್ಟು ಮಾಡುವಂಥ ಕೆಲವು ಪ್ರಶ್ನಾರ್ಥಕಗಳು. ಈ ಆಕ್ಸಿಲರಿ ವರ್ಬ್ಗಳಲ್ಲಿ ಆ್ಯಂಡ್, ಈಸ್, ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್. ಆಮೇಲೆ ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್ ಇವುಗಳನ್ನು ಪ್ರಾರಂಭದಲ್ಲಿ ಇಟ್ಟರೆ ಅದು ಪ್ರಶ್ನೆ ಆಗ್ತದೆ. ಆರ್ ಯು ಗೋಯಿಂಗ್ ಟು ಸ್ಕೂಲ್, ಈಸಿ ಲರ್ನಿಂಗ್ ಈಸ್ ಲೆಸನ್. ಈ ರೀತಿಯಾದಂಥ ಪ್ರಾರಂಭದಲ್ಲಿ ಆಕ್ಸಿಲರಿ ವರ್ಬ್ಗಳನ್ನು ಅಥವಾ ಸಹಾಯಕ ಕ್ರಿಯಾಪದಗಳನ್ನು ಪ್ರಾರಂಭದಲ್ಲಿ ಇಟ್ಟಾಗ ಅವು ಪ್ರಶ್ನಾರ್ಥಕಗಳಾಗ್ತವೆ. ನೋಡ್ರಿ, ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ನಾನು. ಈ ಸಹಾಯಕ ಕ್ರಿಯಾಪದಗಳು ನಾವು ಕಾಲಗಳನ್ನು ಬದಲಾವಣೆ ಮಾಡಲು ಉಪಯೋಗಿಸ್ತೀವಿ. ಈಗ ಹೇಗೆ ಒಂದು ಐ ಗೋ ಹೋಮ್, ಇದು ಸಿಂಪಲ್ ಪ್ರೆಸೆಂಟ್ ಇದೆ.
ಇಲ್ಲಿ ಆಮ್ ಅನ್ನುವಂಥ ಸಹಾಯಕ ಕ್ರಿಯಾಪದ ತಗೊಂಡ್ರೆ ಅಂದ್ರೆ ಐ ಆಮ್ ಗೋಯಿಂಗ್ ಹೋಮ್ ಅಂತೀವಿ, ಅವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತದೆ. ಐ ಹ್ಯಾವ್ ಗಾನ್ ಅಂತಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ತದೆ. ಐ ವೆಂಟ್, ಐ ವಾಸ್ ಗೋಯಿಂಗ್ ಪಾಸ್ಟ್ ಕಂಟಿನ್ಯೂಸ್, ಐ ಹ್ಯಾಡ್ ಗಾನ್ ಪಾಸ್ಟ್ ಪರ್ಫೆಕ್ಟ್. ಈ ರೀತಿಯಾಗಿ ನಾವು ಸಹಾಯಕ ಕ್ರಿಯಾಪದಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಇಂಗ್ಲೀಷ್ ಬರಬೇಕಾದ್ರೆ, ಇಂಗ್ಲೀಷ್ ಸರಿಯಾಗಿ ನಾವು ಬರೀಬೇಕಾದ್ರೆ ಈ ಸಹಾಯಕ ಕ್ರಿಯಾಪದಗಳ ಬಳಕೆಯನ್ನು ಬಹಳ ಸುಂದರವಾಗಿ ನಾವು ಮಾಡಿದಾಗ ಮಾತ್ರ ಆ ಒಂದು ನಾವು ಇಂಗ್ಲೀಷ್ ಭಾಷೆಯನ್ನು ಬಹಳ ಒಳ್ಳೆಯ ರೀತಿಯಿಂದ ಕಲಿಬಹುದು, ಬರಿಬಹುದು, ಹೇಳ್ಬೋದು, ಇಲ್ಲಿ ಮಾತನಾಡಬಹುದು. ಇಲ್ಲಿ ನಾವು ಈ WHಗಳು ಅವದ ಹೂ, ಮೂಸ್, ಅಲ್ಲಿಂದ ವೆನ್, ವೇರ್, ವೈ, ಹೌ ಮಚ್, ಹೌ ಮೆನಿ, ಹೌ ಫಾರ್, ಹೌ ಲಾಂಗ್, ಈ ರೀತಿಯಾದಂಥ WHಗಳನ್ನು ಸಹಿತ ನಾವು ಪ್ರಾರಂಭದಲ್ಲಿ ಇಟ್ಟಾಗ ಪ್ರಶ್ನೆಗಳು ಆಗ್ತವೆ. ಅವುಗಳ ಬಗ್ಗೆ ನಾವು ಪೂರ್ಣ ಜ್ಞಾನ ತಗೋಬೇಕಾದ್ರೆ WHಗಳನ್ನು ಬಳಸಿದೀವಿ ಅಂದ್ರೆ ಅವೆಲ್ಲ ಕ್ಲಾಸಸ್ಸು ಆಗ್ತಾವೆ. ಪ್ರಶ್ನೆಗಳಾಗುವ ಬದಲಿ ಕ್ಲಾಸ್ನೂ ಆಗ್ತಾವೆ. ಆ ಕ್ಲಾಸ್ಗಳನ್ನು ಕಲಿಯುವಾಗ ನಾವು ಅವುಗಳನ್ನು ಯಾವ ರೀತಿಯಾಗಿ ಜೋಡಣೆ ಮಾಡ್ತೀವಿ, ಮೇನ್ ಕ್ಲಾಸ್, ಸಬಾರ್ಡಿನೇಟ್ ಕ್ಲಾಸ್, ಕೋಆರ್ಡಿನೇಟಿಂಗ್ ಕ್ಲಾಸ್, ಕ್ಲಾಸ್ಗಳಲ್ಲಿ ಎಷ್ಟು ಪ್ರಕಾರಗಳದಾವ, ಇವನ್ನೆಲ್ಲ ಆಮೇಲೆ ನಾವು ಆ ವಿಷಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಈ ಆಮೇಲೆ ಎಕ್ಸ್ಕ್ಲಮೇಟರಿ, ಯಾಕಂದರೆ ಇಲ್ಲಿ ಉದ್ಗಾರವಾಚಕ ವಾಕ್ಯಗಳನ್ನು ಇರ್ತಾವ, ಅವುಗಳನ್ನು ನಾವು ಅಫರ್ಮೇಟಿವ್ ಮಾಡಿ ಅವು ಮತ್ತೆ ಕಾಲವನ್ನು ಬದಲಾವಣೆ ಮಾಡಿ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಬೇಕಾಗ್ತದೆ. ಅವುಗಳನ್ನು ನಾವು ಮುಂದೆ ಇನ್ನು ಉದಾಹರಣೆಗಳನ್ನು ನಾವು ನೋಡ್ತೀವಿ, ಸಾಕಷ್ಟು ಉದಾಹರಣೆಗಳನ್ನು. SLCಯಲ್ಲಿ ಇವುಗಳಿಗೆ 2 ಅಂಕಗಳಿರೋದ್ರಿಂದ ಒಂದು ಅಲ್ಲಿ ಹ್ಯಾಕ್ ಕೊಟ್ಟಿರ್ತಾರೆ, ಅವುಗಳನ್ನು ಹೇಳ್ತೀನಿ ನಿಮಗೆ. ಈಗ ಒಂದು ಪೂರ ಡೈಲಾಗ್ ಕೊಟ್ಟಿರ್ತಾರೆ, ಒಂದು ಸಂಭಾಷಣೆ. ಆ ಸಂಭಾಷಣೆ ಒಳಗೆ ಒಂದು 2 ಸಂಭಾಷಣೆಗಳನ್ನು ತೆಗೆದು ಇವುಗಳನ್ನು ನೀವು ಡೈರೆಕ್ಟ್ನಿಂದ ಇಂಡೈರೆಕ್ಟ್ ಮಾಡಿರಿ ಅಥವಾ ಕನ್ವರ್ಟ್ ದೆಮ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಅವರೇ ಕೇಳಿರ್ತಾರೆ, ಅದನ್ನು ಅಲ್ಲಿ ನಾವು ಅದನ್ನು ಬದಲಾವಣೆ ಮಾಡಿ ಬರೀಬೇಕಾಗ್ತದೆ. ಬರೆಯುವಾಗ ನಾವು ಏನೇನು ನೆನಪಿಡಬೇಕಂದ್ರೆ ಯಾವ ಕಾಲದಲ್ಲಿದೆ, ಯಾವ ಸರ್ವನಾಮ ಇಲ್ಲಿ ಬಳಕೆ ಮಾಡಿದ್ದಾರೆ, ಮತ್ತು ರಿಪೋರ್ಟೆಡ್ ವರ್ಕ್ ಯಾವ ಕಾಲದಲ್ಲಿದೆ, ಇವುಗಳನ್ನೆಲ್ಲರೂ ನಾವು ನೋಡಬೇಕಾಗ್ತದೆ. ಸೂಕ್ಷ್ಮವಾಗಿ ಅದನ್ನು ಗಮನಿಸಿದಾಗ ಮಾತ್ರ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ಗಳನ್ನು ಮಾಡಲು ಸಾಧ್ತದೆ. ಇವತ್ತು ನಾನು ಈ ರಿಪೋರ್ಟೆಡ್ ಸ್ಪೀಚ್ದೊಳಗೆ ಯಾಕೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ಮೊದಲನೇದಾಗಿ ಇಂಪರೇಟಿವ್ ಸೆಂಟೆನ್ಸ್ಗಳನ್ನು ತಗೊಂಡಿದ್ದೀನಿ. ನಿಮಗೆ ಸಹಾಯವಾಗುವಂತೆ ಯಾವ ರಿಪೋರ್ಟಿಂಗ್ ವರ್ಬನ್ನು ಉಪಯೋಗಿಸಬೇಕು ಅನ್ನೋದನ್ನು ಕೊನೆಯಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಪ್ರಶ್ನೆ ಏನಿದೆ ನೋಡ್ರಿ. ಒಂದನೇದು, he said to the beggar, go away. ಇಲ್ಲಿ ನೇರವಾಗಿ ಅನ್ನಂಥ ಮಾತುಗಳನ್ನು ಆ ಅವತರಣಿಕೆ ಚಿಹ್ನೆಗಳು ಅಂತ ಏನಂತೀರಿ ಇನ್ವರ್ಟೆಡ್ ಕಾಮಾದಲ್ಲಿ ಇಟ್ಟಿರ್ತಾರೆ. ಆ ಇನ್ವರ್ಟೆಡ್ ಕಾಮಾಗಳು ಹೋಗ್ತಾವ. ಆಮೇಲೆ ಏನೇನು ಇಲ್ಲಿ ಬದಲಾವಣೆ ಆಗ್ತದೆ ಅನ್ನೋ ಕಲ್ಪನೆ ನೀವು ನೋಡಬೇಕು. ನೋಡ್ರಿ, he said to the beggar, go away. ಇಲ್ಲಿ ಟೋಲ್ಡ್ ಉಪಯೋಗ ಮಾಡಲಿ ಅಂತ ಹೇಳಿದ್ರಿ. ಇಲ್ಲಿ ನೀವು he told the beggar to ಹೋಗ್ತದೆ. ಇಲ್ಲಿ he told the beggar, ಇಲ್ಲಿ ನಾವು ಇನ್ಫಿನಿಟಿವ್ ಉಪಯೋಗಿಸ್ತೀವಿ, to go away. ಸಾಕು. he told the beggar to go away. this is reported speech. ನೋಡ್ರಿ, ಇಲ್ಲಿ he told the beggar to go away. ಅವು ಅವತರಣಿಕೆ ಚಿಹ್ನೆಗಳು ಹೋಗಿಬಿಡ್ತಾವ. ಆಮೇಲೆ ಇಲ್ಲಿ ಬದಲಾವಣೆ ಏನೇನಾಗಿದೆ ನೋಡ್ರಿ. he told the beggar, ಇನ್ಫಿನಿಟಿವ್ ಉಪಯೋಗಿಸ್ಬೇಕು ಇವಕ್ಕೆಲ್ಲಕ್ಕೂ. ಇಲ್ಲಿ ಯಾವುದೇ ಏನು ಯಾವ ಬೇರೆ ಬೇರೆ ಕ್ರಿಯೆಗಳು ಇಲ್ಲಿ ಬರೋದಿಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ I said to her, come here. ನೋಡ್ರಿ, I said to her, come here ಅಂದಾಗ ಇಲ್ಲಿ ನಾವು ರಿಪೋರ್ಟಿಂಗ್ ವರ್ಬ್ ಅನ್ನು ಯಾವ್ದು ಉಪಯೋಗಿಸಬೇಕು? ಆಸ್ಕ್ ಉಪಯೋಗಿಸಬೇಕು. ಹಾಗಾದ್ರೆ ನಾವು ಇಲ್ಲಿ I asked her, ಇದು ಟು ಹೋಯ್ತು, ಇಲ್ಲಿ ಸೆಟ್ ಹೋಯ್ತು. I asked her to come here ಇದ್ದಿದ್ದು ಏನಾಗ್ತದೆ? there ಆಗ್ತದೆ. here, there, this, that, ಈ ರೀತಿ these, those ಅವನ್ನ ನಿಮಗೆ ನೋಡಿಸ್ಕೊಡ್ತೇನೆ ಆಮೇಲೆ 2ನೇ ಹಂತದಲ್ಲಿ. ಇಲ್ಲಿ ನೋಡ್ರಿ, I ಏನೈತಿ, I told her
come there. ಎಲ್ಲ ಇನ್ವರ್ಟೆಡ್ ಕಾಮ ಹೋಯ್ತು, ಒಂದು ವಾಕ್ಯ ಸರಳವಾದಂಥ ವಾಕ್ಯ ಆಯಿತು. ಇಲ್ಲೇನು ಶೃಂಗಾರಗಳದಾವ ಅವೆಲ್ಲ ಹೋಗ್ಬಿಟ್ರು. ದ ಟೀಚರ್ ಸೆಡ್ ಟು ದಿ ಬಾಯ್ಸ್ ರನ್ ಅವೇ. ಇದನ್ನ ದ ಟೀಚರ್ ಟೋಲ್ಡ್ ದಿ ಬಾಯ್ಸ್ ಸೆಡ್ ಟು ಅನ್ನೋದು ಹೋಗಿ ದ ಟೀಚರ್ ಟೋಲ್ಡ್ ದಿ ಬಾಯ್ಸ್ ಟು ರನ್ ಅವೇ. ಇಲ್ಲಿ ಟು ಇನ್ಫಿನಿಟಿವ್ ನಾವು ಉಪಯೋಗ ಮಾಡಲೇಬೇಕು. ಎಲ್ಲಿ ಇಂಪರೇಟಿವ್ ಸೆಂಟೆನ್ಸ್ಗಳು ಅದಾವ ಅವುಗಳಿಗೆ ನಾವು ಉಪಯೋಗಿಸಬೇಕು. ಏನು ಟು ಇನ್ಫಿನಿಟಿವ್ ಈಗಾಗಲೇ ನಿಮಗೆ ಹೇಳಿದ್ದೀನಿ, ಅದು ಉಪಯೋಗಿಸಬೇಕು. ಟು ಇರುವುದರಿಂದ ಅಲ್ಲಿ ಮುಂದಿನ ಕ್ರಿಯೆಗಳು ಬದಲಾವಣೆ ಆಗುವುದಿಲ್ಲ. ಟು ರನ್ ಅವೇ, ಅಲ್ಲಿ ಮ್ಯಾಗ ಟು ಗೋ ಅವೇ, ಆಮೇಲೆ ಟು ಪೇ, ಈ ರೀತಿ. ನಿಮ್ಮ ಮನೆ ನಾನು ಹೇಳುವಾಗ ಈ ಟು ಇನ್ಫಿನಿಟಿವ್ ಬಗ್ಗೆ ಹೇಳಿದ್ದೀನಿ, ಅವು ಬದಲಾವಣೆ ಆಗುವುದಿಲ್ಲ. ಯಾಕಂದ್ರೆ ನಾನ್ ಫೈನಿಟಿವ್ ವರ್ಬ್ಗಳು ಬದಲಾವಣೆ ಆಗುವುದಿಲ್ಲ. ಹೇಗೆ ಐ ಗೋ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್, ಪ್ರೆಸೆಂಟ್ ಟೆನ್ಸ್ದಾಗ ಹೇಳಿದ್ದೀನಿ. ಐ ಆಮ್ ಗೋಯಿಂಗ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ನೋಡ್ರಿ, ಐ ಹ್ಯಾವ್ ಗಾನ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ಐ ಹ್ಯಾವ್ ಬೀನ್ ಗೋಯಿಂಗ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ಐ ವೆಂಟ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. ಐ ವಾಸ್ ಗೋಯಿಂಗ್ ಟು ದಿ ಲೈಬ್ರರಿ ಟು ಬಾರೋ ಎ ಬುಕ್. I had gone to the library to borrow a book. I had been going to the library to borrow a book. ನೋಡಿ, ಟು ಬಾರೋ ಅದು ಬದಲಾವಣೆ ಆಗುವುದಿಲ್ಲ. ಬಿಕಾಸ್ ಇಟ್ ಈಸ್ ಇನ್ಫಿನಿಟಿವ್. ಇನ್ಫಿನಿಟಿವ್ಗಳು ಬದಲಾವಣೆ ಆಗುವುದೇ ಇಲ್ಲ. ಆ ವಾಕ್ಯಗಳು ಮಾತ್ರ ಇವು ಏನಾಗ್ತಾವೆ, ಟೆನ್ಸ್ಗಳಂತೆ ಬದಲಾವಣೆ ಆಗುತ್ತಾ ಹೋಗ್ತಾವೆ. ಈಗ ಇಲ್ಲಿ ನಾವು ಟು ಇನ್ಫಿನಿಟಿವ್ ಉಪಯೋಗಿಸ್ತೀವಿ ಇಂಪರೇಟಿವ್ ಸೆಂಟೆನ್ಸ್ ಒಳಗೆ. ಅದಕ್ಕಾಗಿ ಆ ಮುಂದಿನ ಕ್ರಿಯಾಪದಗಳು ಇಲ್ಲಿ ಹೇಳಿಸಿ ನಿಮಗೆ ಭೂತಕಾಲದಲ್ಲಿ ಪರಿವರ್ತನೆ ಆಗ್ತಾವ ಅಂತ ಹೇಳಿದ್ವಿ. ಇದರಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಆಗುದಿಲ್ಲ. ಈ ವಾಕ್ಯಗಳನ್ನು ಆಮೇಲೆ ನೋಡೋಣ. ಆ ಉದಾಹರಣೆಗಳು ಸಾಕಷ್ಟು ನಾಳೆ ಕೊಡ್ತೀನಿ ನಿಮಗೆ. ಇವೇನದಾವ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಇನ್ಫಿನಿಟಿವ್ ನಾವು ಉಪಯೋಗ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಏನಿದೆ, ದ ಟೀಚರ್ ಸೆಡ್ ಟು ದಿ ಬಾಯ್ಸ್, ದ ಟೀಚರ್ ಟೋಲ್ಡ್ ದಿ ಬಾಯ್ಸ್ ಟು ರನ್ ಅವೇ. ಆಮೇಲೆ ದ ಪ್ರಿನ್ಸಿಪಾಲ್ ಸೆಡ್ ಟು ಹಿಮ್ ಪೇ ದ ಫೀಸ್ at once. ಹಾಗಾದ್ರೆ ಆರ್ಡರ್ ಆಯಿತು. ದ ಪ್ರಿನ್ಸಿಪಾಲ್ ಆರ್ಡರ್ಡ್ ಹಿಮ್, ಸೆಡ್ ಟು ಹಿಮ್ ಹೋಯ್ತಿಲ್ಲ. ದ ಪ್ರಿನ್ಸಿಪಾಲ್ ಆರ್ಡರ್ಡ್ ಹಿಮ್ ಟು ಪೇ ದ ಫೀಸ್ at once. ದ ಪ್ರಿನ್ಸಿಪಾಲ್ ಆರ್ಡರ್ಡ್ ಹಿಮ್ ಟು ಪೇ ದ ಫೀಸ್ at once. ಟು ಪೇ, ಯಾಕೆ ಇನ್ಫಿನಿಟಿವ್ ಮುಂದೆ ಬರುವಂತ ಕ್ರಿಯೆ, ಅದು ಬದಲಾವಣೆ ಆಗುವುದಿಲ್ಲ. ಆಮೇಲೆ ದೇ ಸೆಡ್ ಟು ಹರ್, ಅವರು ಅವಳಿಗೆ ಅಂದರು. ದೇ ಸೆಡ್ ಟು ಹರ್ ಅಂದಾಗ ಇಲ್ಲಿ ಏನಾಗ್ತದೆ, ದೇ ಆಸ್ಕ್ಡ್ ಹರ್ ಪ್ಲೇ ದ ಪಿಯಾನೋ. ಇಲ್ಲಿ ಒಮ್ಮೆ ಏನಾಗ್ತದೆ, ನಾವು ಇಲ್ಲಿ ನೋಡ್ರಿ, ದೇ ಸೆಡ್ ಟು ಹರ್ ಟು ಪ್ಲೇ ದಿ ಪಿಯಾನೋ ಅಂತ ಹೇಳಿ ಇಲ್ಲಿ ಏನು, ದೇ ಆಸ್ಕ್ಡ್ ಹರ್ ಟು ಪ್ಲೇ ದಿ ಪಿಯಾನೋ. ಸಾಮಾನ್ಯವಾಗಿ ಎಲ್ಲ ಕಡೆಗೆ ಆಸ್ಕ್ಡ್, ಆರ್ಡರ್ಡ್ ಈ ರೀತಿಯಾಗಿ ಬರ್ತಾವ. ಇನ್ನು ಅಡ್ವೈಸ್ ಅಂತೂ ಬರ್ತಾವ, ರಿಕ್ವೆಸ್ಟ್ ಅಂತೂ ಬರ್ತಾವ. ಇದನ್ನೇ ನಾವು ನೋಡೋಣ. ದೇ ಸೆಡ್ ಟು ಹರ್ ಬದಲಿ ಇಲ್ಲಿ ದೇ ಸೆಡ್ ಟು ಹರ್ ಪ್ಲೀಸ್ ಪ್ಲೇ ದಿ ಪಿಯಾನೋ ಇತ್ತಪ್ಪ. ಹಾಗಾದ್ರೆ ನಾವು ಹೇಗೆ ನೋಡ್ತೇವೆ ಬದಲಾವಣೆ, ಅದನ್ನ ದೇ ರಿಕ್ವೆಸ್ಟೆಡ್ ಹರ್ ಚೇಂಜ್ ಆಗಿ ನೋಡ್ರಿ. ಇಲ್ಲಿ ಮೊದಲು ನಾವು ಏನಿದ್ದೀವಿ, ಆಸ್ಕ್ಡ್ ಅಂದಿದ್ದೀವಿ. ದೇ ರಿಕ್ವೆಸ್ಟೆಡ್ ಹರ್ ಟು ಪ್ಲೇ ದಿ ಪಿಯಾನೋ, ಈ ರೀತಿಯಾಗಿ ಬರ್ತವೆ. ಆಮೇಲೆ she said to me, ಅವಳು ನನಗೆ ಅಂದ್ರು ಅಂತ ಏನಂದ್ರು, ಹ್ಯಾವ್ ಎ ಕಪ್ ಆಫ್ ಟೀ, ಪ್ಲೀಸ್ ಹ್ಯಾವ್ ಎ ಕಪ್ ಆಫ್ ಟೀ ಅಂದ್ರೆ she requested me ಆಗ್ತಿತ್ತು ಟು ಹ್ಯಾವ್ ಎ ಕಪ್ ಆಫ್ ಟೀ. ಇಲ್ಲಿ ನಾವು ವಾಕ್ಯ ಹೇಗೆ ಮಾಡ್ತೀವಿ, ಇಲ್ಲಿ ಆಸ್ಕ್ಡ್ ಮಾಡಬೇಕು. she asked me, he said to ಹೋಗ್ಬಿಡ್ತದ. she asked me to have a cup of tea. ಅಲ್ಲಿ ರಿಕ್ವೆಸ್ಟ್ ಇದ್ರೆ she requested me to have a cup of tea ಅಂತ ಇರ್ತದ. ಇಲ್ಲಿ I said to my servant, ಇಲ್ಲಿ ನಮ್ಮ ಸರ್ವೆಂಟ್ ನಾನು ಹೇಳಿದೆ ಕ್ಲೀನ್ ಮೈ ಶೂಸ್ ಅಥವಾ ಕ್ಲೀನ್ ಮೈ ಶರ್ಟ್. ಇಲ್ಲಿ ಆರ್ಡರ್ ಬರ್ತದೆ. I ordered my servant to clean. ನೋಡ್ರಿ, ಇಲ್ಲಿ I ಇರುವುದರಿಂದ ಇದು ಮೈ ಉಳಿತದ. ಅದಕ್ಕೆ I ordered my servant to clean my shirt. ಇಲ್ಲಿ the mother said to her son, ಏನು, wash your face. The mother ಏನ್ ಮಾಡಲಿಕ್ಕೆ ಆಸ್ಕ್ ಆಗ್ತಾ ಇದ್ದು,
ದ ಮದರ್ ಆಸ್ಕ್ ಹರ್ ಸನ್ ಟು ವಾಶ್ ಯುವರ್ ಅಂದಾಗ ಏನಿರ್ತದೆ ಹುಡುಗ ಕ್ಯಾನ್ ಹೀಸ್ ಫೇಸ್. ಇವನ್ನ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಯಾರು ಯಾರಿಗೆ ಅನ್ನೋ ಕಲ್ಪನೆ ನಿಮಗೆ ಇದ್ರೆ ಮಾತ್ರ ಇದನ್ನು ನೇರವಾಗಿ ನೀವು ಬರಿಬೋದು. ಇವು ಎರಡು ಅಂಕಗಳು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಬಂದ್ಬಿಡ್ತಾವೆ. ಆಮೇಲೆ ದ ಮದರ್ ಸೆಡ್ ಟು ಹರ್ ಸನ್ ಆಯ್ತು. ಆಮೇಲೆ ಈ ಸೆಡ್ ಟು ಅಸ್ ನಮಗಂದ್ರು ಏನು, ಗಿವ್ ಮೀ ಅನದರ್, ಆಸ್ಕ್ ಅಸ್. ಈ ಆಸ್ಕ್ ಅಸ್ ಟು ಗಿವ್ ಹಿಮ್, ಮೀ ಎಂದಿದೆ ಏನಾಗ್ತದೆ ಹಿಮ್ ಅಂತಲ್ಲ ಅನದರ್. ಇವನ್ನ ಗಮನದಲ್ಲಿ ಇಟ್ಕೋಬೇಕು. ಯಾವ ರೀತಿಯಾಗಿ ಸರ್ವನಾಮಗಳ ಬದಲಾವಣೆ ಆಗ್ತಾವ ಅಂತ ಕಲ್ಪನೆ ನಿಮಗೆ ಇರಲೇಬೇಕು. ಸರ್ವನಾಮಗಳ ಬಗ್ಗೆ ಗುಡ್ ಐಡಿಯಾ ನಿಮ್ಮಲ್ಲಿ ಇದ್ರೆ ಇವುಗಳ ಯಾಕೆ ಬದಲಾವಣೆ ಆಗ್ತಾವ ಅದು ನಾವು ಸರಿಯಾಗಿ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಐ, ಮೈ, ಮೀ, ಮೈ, ಮೈಸೆಲ್ಫ್, ಮೈಂಡ್ ಈ ರೀತಿ ಬದಲಾವಣೆ ಆಗ್ತಾವಲ್ಲಿ. ಅಲ್ಲಿ ಅವುಗಳನ್ನು ನಾವು ತಿಳ್ಕೊಂಡಿಟ್ಟಿರಬೇಕು. ಆ ಆಗಲಿ ವಿ, ಯು, ಹಿ, ಶಿ, ಇಟ್, ದೇಗಳು ಯಾವ ರೀತಿಯಾಗಿ ಅವು ಆಗ್ತಾವ ಅನ್ನೋ ಕಲ್ಪನೆ ನಿಮ್ಗೆ ಅದರ ಕೂಡ ಐಡಿಯಾ ಇರಬೇಕು. ಇಲ್ಲಿ ಈ ಸೆಡ್ ಟು ಅಸ್ ಗಿವ್ ಮೀ ಅನದರ್. ಈ ಏನು ಮಾಡಿದಾನೆ, ಈ ಆಸ್ಕ್ಡ್ us to give, ಇಲ್ಲಿ he ಅಂತಾನೆ, he said to us, he asked us to give him another. ಆಮೇಲೆ ಕೊನೆಯಲ್ಲಿ she said to her, ಏನಂದ್ರು, she said to her friend, come at 5 o'clock. told her really, she told her friend to come at 5 o'clock. ಈ ರೀತಿಯಾದಂಥ ಇಂಪರೇಟಿವ್ ಸೆಂಟೆನ್ಸ್ಗಳ ಬಗ್ಗೆ ನಿಮಗೆ ಕೂಡ ಐಡಿಯಾ ಬಂತು ಅಂತ ತಿಳ್ಕೊತೀನಿ ನಾನು. ಈ ಒಂದು ನಾಳೆ ಬೇರೆ ರೀತಿಯ ವಾಕ್ಯಗಳನ್ನು ನಾವು ನೋಡೋಣ. ಇವು ಸೂಕ್ಷ್ಮವಾಗಿ ನೀವೆಲ್ಲ ತಿಳ್ಕೊಂಡ್ರೆ 2 ಅಂಕಗಳು ನಮಗೆ SSLCಯಲ್ಲಿ ಬಂದೇ ಬರ್ತಾವೆ. ಥ್ಯಾಂಕ್ ಯು ವೆರಿ ಮಚ್.